ಏನ್ ದುರ್ಗಾ ನೀನಿಲ್ಲಿ? ಹಿತನ್ ರೂಮಲ್ಲಿರೋದ್ ಬಿಟ್ಟು ಇಲ್ಲೇನ್ ಮಾಡ್ತಾ ಇದ್ಯಾ? ಈ ರೀತಿ ನಾಟಕ ಮಾಡೋದನ್ನ ನಿಲ್ಸು ಮಾಡ್ಬೇಕಾ? ನಾನ್ ಕೇಳೋ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡು. ಪುಟ್ ಮೇಡಮ್ ಈ ಸ್ಥಿತಿಗೆ ಬರೋದಕ್ಕೆ ನೀನೇ ಅಲ್ವಾ ಕಾರಣ? ಅವಳಿಗೆ ಏನ್ ಮಾಡಿದ್ಯಾ? ಬಾಯ್ ಬಿಡು ಮಾಡ್ಬೇಕಾ? ವೆರಿ ಗುಡ್ ದುರ್ಗಾ, ತುಂಬಾ ಜಾಣೆ ಆಗ್ಬಿಟ್ಟಿದ್ಯಲ್ಲ ನೀನು. ಈ ಮನೆಯಲ್ಲಿ ಪ್ರತಿಯೊಬ್ರು ಕಣ್ಣಿದ್ದು ಕುರುಡ್ರ ತರ ತಿರುಗಾಡ್ತಿರ್ತಾರೆ. ಆದರೆ ನಿಜವಾದ ಸತ್ಯ ಕಂಡುಹಿಡಿದ ಏಕೈಕ ವ್ಯಕ್ತಿ ಅಂದ್ರೆ ಅದು ನೀನೇ ದುರ್ಗಾ. ಹಾ ಹಾ ಹಾ, ನಾನು ನಿನ್ನ ಜಾಣೆ ಅಂದ ಮಾತ್ರಕ್ಕೆ ಜಾಸ್ತಿ ಬೀಗೋದಕ್ಕೆ ಹೋಗ್ಬೇಡ. ನಿಂಗೆ ಈ ವಿಷಯ ಎಲ್ಲ ಗೊತ್ತಾಗಿದ್ದು ಅಂಬಿಕನಿಂದ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಂದಿದ್ದೆ ದುರ್ಗಾ ನೀನು? ನನ್ನನ್ನ ಈಸಿಯಾಗಿ ತಡೆದು ಹೆದರಿಸ್ತೀನಿ ಅಂತ ಅಲ್ವಾ? ನಿನ್ನ ಈ ದಡ್ತನಕ್ಕೆ ನಗಬೇಕೋ ಅಥವಾ ಕನಿಕರ ತೋರಿಸ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ಅಂದ್ರೆ ನನ್ನ ಅನುಮಾನ ನಿಜ ಆಯ್ತು. ಎಸ್, ಅಬ್ಸಲ್ಯೂಟ್ಲಿ ರೈಟ್. ಹೌದು ದುರ್ಗಾ, ಹಿತ ಜಡ್ಡಿಡ್ದು ಮಲ್ಗೋ ಥರ ಮಾಡಿದ್ದು ನಾನೇ. ಇದೇ ಮಾಳ್ವಿಕನೇ. ಯಾಕೆ ದುರ್ಗಾ, ಹೇಗಿದೆ ನನ್ನ ಪ್ಲಾನು? ನಿನ್ ಮನುಷ್ಯ ಅಥವಾ ರಾಕ್ಷಸಿನ? ನಾನು ಪುಟ್ ಮೇಡಮ್ ಎಷ್ಟು ಚೆನ್ನಾಗಿದ್ದು ಅದನ್ನ ನೋಡಿ ನಿನ್ನಿಂದ ಸಹಿಸ್ಕೊಳಕ್ ಆಗ್ಲಿಲ್ಲ ಅಲ್ವಾ? ಪುಟ್ಟು ಮಗುಗೆ ಇಷ್ಟೆಲ್ಲ ಹಿಂಸೆ ಕೊಡ್ತಿದ್ಯಲ್ಲ, ನಿನಗೆ ಮನ್ಸಾದ್ರೂ ಹೇಗ್ ಬಂತು? ಪ್ರೀತಿ, ವಾತ್ಸಲ್ಯ, ಮಮತೆ, ಇದ್ರ ಅರ್ಥ ಏನಾದ್ರೂ ಗೊತ್ತಿದ್ಯಾ ನಿನ್ಗೆ? ಹಾ, ಈ ಪ್ರೀತಿ, ವಾತ್ಸಲ್ಯ, ಮಮತೆ ಇದೆಲ್ಲ ನಿನಗೆ ಮತ್ತೆ ಅಂಬಿಕನಿಗೆ ಸೇರಿದ್ದು. ನನಗಿದೆಲ್ಲ ಅನ್ವಯಿಸೋದೇ ಇಲ್ಲ. ನನಗ್ ಗೊತ್ತು ನಿಂಗೆ ನನ್ ಮೇಲೆ ನಮ್ಮ ಅಕ್ಕನ ಮೇಲೆ ದ್ವೇಷ ಇದೆ ಅಂತ. ನಿನ್ ಸಮಸ್ಯೆ ನಮ್ ಮೇಲೆ ಅಂದ್ಮೇಲೆ ನಿನ್ ಹೋರಾಟ ಏನೇ ಇದ್ರು ನಮ್ ಹತ್ರ ನೇರವಾಗಿಟ್ಕೋ. ಅದನ್ ಬಿಟ್ಟು ಪುಟ್ಬೇಡನ್ನ ಯಾಕಿದ್ರೆ ಮಧ್ಯದಲ್ಲಿ ಎಳಿತಾ ಇದೆಯಾ? ಅವಳು ನಿನ್ನ ಎಷ್ಟು ನಂಬಿದಾಳ್ ಗೊತ್ತಾ? ನಿನ್ ಕೆಟ್ಟ ದ್ವೇಷದ ಆಟದಲ್ಲಿ ಅವಳು ಯಾಕೆ ಭಾಗಿ ಮಾಡ್ತಿದ್ಯಾ? ಹೇಳೋದಕ್ಕೆ ಇನ್ನೂ ಏನಾದ್ರೂ ಇದೆಯಾ ಅಥವಾ ಮುಗೀತಾ? ಪುಟ್ ಮೇಡಮ್ಗೆ ನೀನಂದ್ರೆ ಪ್ರಾಣ. ನೀನು ಎಷ್ಟು ಪ್ರೀತಿ ಮಾಡ್ತಾಳೆ. ಬಾಸ್ ಕೂಡ ಅಷ್ಟೇನೆ. ಪುಟ್ ಮೇಡಮ್ ಚಿಕ್ಕ ಮಗು ಇರುವಾಗ ನೀನ್ ಎಷ್ಟು ಪ್ರೀತಿಯಿಂದ ಸಾಕ್ತಿದ್ದೆ ಅಂತ ಅವ್ರು ಹೇಳ್ತಿರ್ತಾರೆ.